ಹೇಳಿದಂತ ಜಾತಿ ಗಣತಿ ಮಾಡಬೇಕು, ಜಾತಿ ಗಣತಿ ಆಗಬೇಕು ಅಂತ ಹೇಳಿ ರಾಜಕೀಯವಾಗಿ ಸಾಮಾಜಿಕ ಕೂಡ ಒಂದು ಧ್ವನಿ ಏನು, ಘೋಷಣೆ ಏನು, ಕೂಗು ಏನು ಬರ್ತದೆ. ಇದು ತುಂಬಾ ಅವಶ್ಯಕ ಇದೆಯಾ ರಾಜಕೀಯ ಅಂತ ಒಂದು ಅನ್ಸುತ್ತಾ? ಇದ್ರ ಬಗ್ಗೆ ಜಾತಿ ಗಣತಿ ರಾಜಕೀಯ ಅಂತ ನಾನು ಮಾತಾಡಕ್ ಹೋಗಲ್ಲ. ಒಂದು ಸಮುದಾಯದ ಧಾರ್ಮಿಕ ಮುಖಂಡರಾಗಿ ಸಮಾಜದ ಹಿತಾಸಕ್ತಿಯಿಂದ, ನಮ್ಮ ರಾಷ್ಟ್ರದ ಹಿತಾಸಕ್ತಿಯಿಂದ, ಸಂವಿಧಾನದ ಹಿತಾಸಕ್ತಿಯಿಂದ ನಾನು ಜವಾಬ್ದಾರಿಯುತವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಶ್ರೀ ಜಗದ್ಗುರು ಬಸವನಾಗಿದೇವ ಶರಣರು, ಜಗದ್ಗುರು ಛಲವಾದಿ ಗುರುಪೀಠದ ಸ್ವಾಮೀಜಿಯಾಗಿ ಜನಗಣತಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಜನಸಂಖ್ಯೆಗೆ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ಪ್ರತಿಯೊಂದು ಕೂಡ ನಿರ್ಧರಿತ ಮಾಡಬೇಕಾದಂಥ ಒಂದು ಕ್ರೈಟೀರಿಯಾ ಆಗಿರೋದ್ರಿಂದ ಮಾಡಲೇಬೇಕು. ಅವಶ್ಯಕವಾಗಿ ಸಮುದಾಯಗಳ ಜನಗಣತಿ, ಜಾತಿವಾರು ಜನಗಣತಿ, ಧರ್ಮವಾರು ಜನಗಣತಿ ಆಗಲೇಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಇದು ಜನರ ಒಂದು ಅಭಿವೃದ್ಧಿಗೋಸ್ಕರ, ಒಂದು ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ ಒಂದು ಹಿತದೃಷ್ಟಿಯಿಂದ ಜನಗಣತಿ ಆಗ್ತಕ್ಕಂಥದ್ದು ತುರ್ತು ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತ. ಸಂವಿಧಾನದ ಆಶಯನೇ, ಪ್ರಜಾಪ್ರಭುತ್ವದ ಆಶಯನೇ ಜನಸಂಖ್ಯೆಯ ವಿಚಾರ ಇರೋದ್ರಿಂದ ಪ್ರತಿಯೊಂದು ಅಂಕಿ ಸಂಖ್ಯೆಗಳ ರೂಪದಲ್ಲಿ ಇರಬೇಕು. ಹಾಗೆ ಸಂವಿಧಾನ ಏನು ರಾಷ್ಟ್ರದ ಅಭಿವೃದ್ಧಿಗೆ ಏನೇನು ಮಗ್ಗುಲುಗಳನ್ನ ಕೊಟ್ಟಿದೆ, ಜಿನೈನಾಗಿ ಸಂವಿಧಾನದಿಂದ ಏನೇನು ಸಮಸ್ಯೆಗಳು ಅಂತ ಗುರುತಿಸಲ್ಪಟ್ಟಿವೆ, ಅವಕ್ಕೆಲ್ಲಕ್ಕೂ ಉತ್ತರದಾಯಿತ್ವ ಈ ಜನಗಣತಿ ಅಂತಕ್ಕಂಥದ್ದನ್ನ ನಾನು ಮನಗಂಡಿದ್ದೇನೆ. ಅದು ಆಗ್ಬೇಕು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಈ ಜಾತಿಗಳಿಗೆ ನಿಮ್ಮ ಮುಕ್ತವಾದ ಬೆಂಬಲ ಇದೆ ಅಂತ? ಬೆಂಬಲವನ್ನ ಮಾಡಲಿಕ್ಕೆ ನಾವು ಯಾವುದೇ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷದ ಹಿತಾಸಕ್ತಿ ನಮಗೆ ಇಲ್ಲ. ಸಂವಿಧಾನದ ಹಿತಾಸಕ್ತಿಯಿಂದ ನಾನು ಒತ್ತಾಯ ಮಾಡ್ತೇನೆ. ಒಬ್ಬ ಭಾರತದ ಪ್ರಜೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಜೆ, ಪ್ರಜಾತತ್ವ ಇರೋದ್ರಿಂದ, ಪ್ರಜಾಪ್ರಭುತ್ವದ ಹಿತಾಸಕ್ತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಜಾತಿ ಗಣತಿ ಆಗ್ಬೇಕು. ಏನು ಈ ಜಾತಿ ಗಣತಿ ರಾಜ್ಯದ ಗಣತಿ ಮಾಡುವ ಕೂಗು ಏನು ಬರ್ತದೆ, ಈ ಕೂಗು ಏನು ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರಿ. ಈ ಹಿನ್ನೆಲೆಯಲ್ಲಿ ನೀವು ಛಲವಾದಿ ಪೀಠದ ಒಂದು ಸಮುದಾಯದ ಒಂದು ಸ್ವಾಮಿಗಳಾಗಿರೋದ್ರಿಂದ ಛಲವಾದಿ ಸಮುದಾಯಕ್ಕೆ, ಛಲವಾದಿ ಜನಾಂಗಕ್ಕೆ ಈ ಜಾತಿ ಗಣತಿ ಆಗೋದ್ರಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನಿಸುತ್ತಾ? ಏನು ಅಂದರೆ ನಮ್ಮ ಒಂದು ಸಮುದಾಯದ ಹಿತಾಸಕ್ತಿಯಿಂದ ಜಾತಿ ಗಣತಿಯ ಅವಶ್ಯಕತೆ ಅನಿವಾರ್ಯ ಅನ್ನುವಂಥ ಉದ್ದೇಶ ನಮ್ದಲ್ಲ. ಇಡೀ ರಾಷ್ಟ್ರದ ಅಭಿವೃದ್ಧಿಗೆ, ಏಳಿಗೆಗೆ ಸಮುದಾಯಗಳೆಲ್ಲದರನ್ನು ಮುಖ್ಯವಾಹಿನಿಗೆ ತಗೊಂಡ್ಬರೋದಕ್ಕೆ ಜಾತಿ ಗಣತಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಸಂವಿಧಾನ ಆಶಯಗಳಲ್ಲಿ ಅದು ಕೂಡ ಒಂದಿದೆ. ಹಾಗಾಗಿ ಅದನ್ನ ನಾನು ಒತ್ತಾಯ ಮಾಡ್ತೀನಿ. ಧರ್ಮ ಮಾಡಬೇಕು ಅಂತ ಈ ಹಿಂದೆ ಹೋರಾಟಗಳು ಏನ್ ಬರ್ತಿದ್ದಾವೆ, ಈ ಹೋರಾಟಗಳಿಂದ ಏನು ಲಿಂಗಾಯತ ಧರ್ಮ ಮಾಡಬೇಕು ಅಂತ ಲಿಂಗಾಯತದ ಮಠಾಧಿಪತಿಗಳು ಸೇರಿದಂತೆ, ಮುಖಂಡರು ಸೇರಿದಂತೆ ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ಈ ಒಂದು ಹೋರಾಟದಿಂದ ದಲಿತ ಹಿತಾಸಕ್ತಿಗಳಿಗೆ ಇಲ್ಲಿ ಒಂದು ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ, ಅಥವಾ ಏನಾದರೂ ಇದ್ರ ಬಗ್ಗೆ ಹೇಳ್ತೀರಾ ಲಿಂಗಾಯತ ಧರ್ಮ ಮಾಡೋದ್ರಿಂದ? ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋಂಥ ಕೂಗು ಈಗ ಬಹಳಷ್ಟು ವರ್ಷಗಳಿಂದ ಬಂದಿದೆ. ಕೊರೋನಾ ಪೂರ್ವದಿಂದಲೂ ಕೂಡ ಹಲವಾರು ಪಕ್ಷಗಳ ನಾಯಕರಿಂದ ಹಿಡಿದು ಧಾರ್ಮಿಕ ಮಠಾಧೀಶರೆಲ್ಲರೂ ಕೂಡ ಆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ರಾಜಕಾರಣಿಗಳಲ್ಲೂ ಇಲ್ಲ, ಮಠಾಧೀಶರಲ್ಲೂ ಇಲ್ಲ. ಹಾಗಾಗಿ ಅವರು ಅದನ್ನ ಧರ್ಮವನ್ನ ಮಾಡಿಸುವಲ್ಲಿ, ಪ್ರತ್ಯೇಕವಾದಂತ ಧರ್ಮ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋಂಥದ್ದು ನಮ್ಮ ಭಾವನೆ. ಹೇಳ್ತಾ ಇದ್ರಿ ಲಿಂಗಾಯತ ಧರ್ಮ ಮಾಡೋದು ಅದು ಏನು ವಿಳಂಬ ಆಗ್ತಾ ಇದೆ, ಅದು ವಿಳಂಬ ಆಗೋ ಜೊತೆಯಲ್ಲಿ ವಿಫಲ ಕೂಡ ಬಂತಾ ಇದೆ. ಅದಕ್ಕೆ ಕೆಲವೊಂದು ಕಾರಣಗಳಿಂದ ಆ ಥರ ಆಗ್ತಾ ಇದೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಆಗ್ತಾ ಇದೆ. ಆ ಪ್ರಶ್ನೆಗಳು ಯಾವುವು ಅಂತ ನೀವು ಸ್ಪಷ್ಟಪಡಿಸ್ಬೋದು? ಉದಾಹರಣೆಗೆ ಆ ಪ್ರಶ್ನೆ ಯಾವುದು ಅಂದ್ರೆ, ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇವು ಸಂವಿಧಾನದಲ್ಲಿ ಪ್ರತ್ಯೇಕವಾದಂತ ಮೀಸಲಾತಿಯನ್ನ ತಗೊಳ್ತಾ ಇದ್ದಾರೆ. ಮುಖ್ಯವಾಹಿನಿಯಲ್ಲಿ ಮೀಸಲಾತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅದು ಫಲ ಸಿಕ್ಕಿದೆಯೋ ಇಲ್ಲೋ ಅದು ಎರಡನೇ ಪ್ರಶ್ನೆ. ಆದ್ರೆ ಅಲ್ಲಿ ಫಲವನ್ನ ಪಡ್ಕೊಳ್ತಾ ಇರೋದ್ರಿಂದ ಇವ್ರು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂದ್ರೆ ಈ ಪರಿಶಿಷ್ಟ ಜಾತಿ ಪಂಗಡಗಳನ್ನ, ಹಿಂದುಳಿದ ಜಾತಿಗಳನ್ನ ಬಿಟ್ಟು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ.
ಅನುಭವ ಮಂಟಪ 12ನೇ ಶತಮಾನದಲ್ಲಿ ನಮ್ಮ ಛಲವಾದಿ ಶಿವನಾಗಮಯ್ಯ ಇರ್ಬೋದು, ಮಾದಾರ ಚೆನ್ನಯ್ಯ ಇರ್ಬೋದು, ಮಾದಾರ ಧೂಳಯ್ಯ ಇರ್ಬೋದು, ಕಸವಡಿಯ ಸತ್ಯಕ್ಕ ಇರ್ಬೋದು, ಸೂಳೆ ಸಂಕವ ಇರ್ಬೋದು, ಇವರೆಲ್ಲರೂ ಕೂಡ ನಿಮ್ನಾತಿ ನಿಮ್ನ ವರ್ಗಂತವ್ರನ್ನ ಬಸವಣ್ಣವರು ಧರ್ಮದಿಂದ ಎತ್ತಿದ್ದಾರೆ. ಆ ತರ ಇವರು 12ನೇ ಶತಮಾನದಲ್ಲಿ ಬಸವಣ್ಣವರ ಅನುಭವ ಮಂಟಪ ಮಾಡಿದ ಕಾರ್ಯವನ್ನ ಇವತ್ತು 21ನೇ ಶತಮಾನದಲ್ಲಿ ಸಂವಿಧಾನ ಜಾರಿಯಾಗಿರೋ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ದಾರೆ? ಲಿಂಗಾಯತ ಮಠಾಧೀಶರು ಪರಿಶಿಷ್ಟರು ಹಿತಾಸಕ್ತಿಗೆ ಅನುಭವ ಮಂಟಪ ಆವತ್ತಿತ್ತು. ಅದೇ 12ನೇ ಶತಮಾನದ ಗುರಿ ದೇಶಗಳನ್ನ ಹೊಂದ್ಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮುಖ್ಯವಾಹಿನಿಯಲ್ಲಿ ಇವರು ನಡ್ಕೊಂಡ್ ಬಂದಿದ್ರೆ, ಇವತ್ತು ಇದು ಸಂವಿಧಾನ ಅಂತ ಮಾಡ್ಕೊಂಡು ಇನ್ನೊಂದು ಹೆಸರಿಟ್ಕೊಂಡು ಬಾಬಾ ಸಾಹೇಬರು ಅನಿವಾರ್ಯತೆ ಅಂತ ಬರಕ್ ಸಾಧ್ಯ ಆಗ್ತಿರಲಿಲ್ಲ. 12ನೇ ಶತಮಾನದಿಂದ ಇಲ್ಲಿಗೆ 900 ವರ್ಷ. ಆ 900 ವರ್ಷದಲ್ಲಿ ಐತಿಹಾಸಿಕವಾಗಿ ಏನೇನೋ ಘಟನೆಗಳು ನಡೆದಿದೆ. ಅದಕ್ಕೆಲ್ಲದಕ್ಕೂ ನಾನು ಲಿಂಗಾಯತರನ್ನ ಮುಖಂಡರನ್ನ ಹೊಣೆ ಮಾಡೋದಿಲ್ಲ. ಆದ್ರೆ ಆ ಲಿಂಕ್ ಇವರಿಗೆ ತಪ್ಪಿದ್ದು ಯಾಕೆ? ಈಗಿನವರು ದಡ್ರು ಅಂತ ಅನ್ಕೊಂಡ್ಬಿಡೋಣ, ಆದ್ರೆ ದಡ್ರು ಯಾರು ಇಲ್ಲ. ಆದ್ರೆ ಹಿಂದಿಂದ ಬಂದಾಗ ಯಾವ ತರ ಮೋಸ ಆಯ್ತು, ಅನ್ಯಾಯ ಆಯ್ತು ಅನ್ನೋ ಅಂತ ಒಂದು ಪಂಡಿ ಕಳಚಿ ಹೋಗಿದ್ದನ್ನ ಅವರು ಎಚ್ಚೆತ್ಕೊಂಡಿದ್ರೆ ಇಷ್ಟೊತ್ತಿಗಾಗ್ಲೇ ಲಿಂಗಾಯತ ಧರ್ಮನೂ ಕೂಡ ಆಗಿ ಶರಣ ಧರ್ಮ, ಬಸವ ಧರ್ಮ ಅನ್ನೋಂಥ ಪ್ರತ್ಯೇಕ ಧರ್ಮ ಉಟ್ಕೊಂಡು ಕಾಯಕ ಧರ್ಮ, ಶ್ರಮಜೀವಿಗಳ ಧರ್ಮ ಇವತ್ತು ವಿಶ್ವಧರ್ಮನೇ ಆಗೋಗ್ತಾ ಇತ್ತು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂಥದ್ದು ಕುಂಠಿತ ಆಗಿದೆ. ಈ ತರದ ಒಂದಿಷ್ಟು ಪ್ರಶ್ನೆಗಳಿಗೆ ನಮ್ಮ ಮಠಾಧೀಶರು ಉತ್ತರ ಕೊಡಬೇಕಾಗಿದೆ, ರಾಜಕಾರಣಿಗಳು ಉತ್ತರ ಕೊಡಬೇಕಾಗಿದೆ. ಅವ್ರಿಗೆ ಕೊಡಕ್ಕಾಗಲ್ಲ ಅಂತ ಅಂದ್ರೆ ನಮ್ಮಂತ ಮಠಾಧೀಶರು ಬಸವ ತತ್ವದಲ್ಲಿ ಇದ್ದೀವಿ, ಬಸವ ತತ್ವದ ಜೊತೆಗಿದ್ದೀವಿ. ನಮ್ಗೆ ಸಮಾಜ ಸಂಘಟನೆಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಬಸವಣ್ಣವ್ರ ವಿಭೂತಿ, ಬಸವಣ್ಣವ್ರ ರುದ್ರಾಕ್ಷಿ, ಬಸವಣ್ಣವರು ಇಷ್ಟದಿಂದ ಈ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದಗಳೇ ನಾನು ಪೀಠಾಧಿಪತಿಯಾಗಕ್ಕೆ ಕಾರಣ. ಹಾಗೆ ಅವರಿಗೆ ಅದು ಹೇಳಕ್ಕೆ ಕಷ್ಟ ಆಗುತ್ತೆ, ಡಿಸೈಡ್ ಮಾಡೋಕೆ ಕಷ್ಟ ಆಗುತ್ತೆ. ನಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ಅಂತ ನಾನು ಹೇಳಲಿಕ್ಕೆ ಇದಾಗುತ್ತೆ. ನಾನು ಅವ್ರ ಜೊತೆಗೆ ಇದ್ದೀನಿ ಅನ್ನುವಂಥ ಮಾತನ್ನ ನಾನು ಬಸವ ತತ್ವದಲ್ಲಿ ಒಬ್ಬ ಮಠಾಧೀಶ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಲಿಂಗಾಯತ ಧರ್ಮ ಅಂತ ಬರೋದಕ್ಕೆ ST/SC ಏನೋ ಕೆಲವು ಕಾರಣಗಳಿಂದ ಅವರ ಒಂದು ಹಿತಾಸಕ್ತಿಗಳನ್ನು ಮಾಡೋದ್ರಲ್ಲಿ ವಿಫಲ ಆಗ್ತಿದೆ. ಆ ಕಾರಣಗಳಿಗೋಸ್ಕರ ದಲಿತರಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಿದೆ ಅಂತ ಹೇಳಿ ಇನ್ನೊಂದು ಆಯಾಮದಲ್ಲಿ ನಾವು ನೋಡಿದಾಗ ಲಿಂಗಾಯತ ಯಾಕೆ ವಿಳಂಬ ಆಗ್ತಾ ಇದೆ, ಯಾಕೆ ಧರ್ಮವಾಗಿ ಪ್ರತ್ಯೇಕ ಧರ್ಮವಾಗಿ ಹೊರ ಹೋಗ್ತಾ ಇಲ್ಲ ಅನ್ನೋದು ನೋಡೋದಾದ್ರೆ ಈ ಪಂಚಪೀಠ ಮಠಾಧೀಶರಿದ್ದಾರೆ. ಈ ಪಂಚಪೀಠ ಮಠಾಧೀಶರ ಒಂದು ಧೋರಣೆ ಅದಕ್ಕೆ ಅಡ್ಡಿಪಡಿಸೋದಕ್ಕೆ ಅದು ಒಂದು ಕಾರಣ ಆಗ್ತಿದೆ ಅಂತ ಖಂಡಿತ 100ಕ್ಕೆ 100. ಯಾವ ರೀತಿ ಅಂತ ಅಂದ್ರೆ ಬಸವಣ್ಣವರು ಫುಲ್ಲು ಸಾಮಾಜೀಕರಣಗೊಂಡಿರೋಂಥ ಧರ್ಮ, ಕನ್ನಡ ಭಾಷೆಯನ್ನ ಎತ್ತಿರ್ತಕ್ಕಂಥ ಧರ್ಮ. ಇವರು ಸಂಸ್ಕೃತನೇ ದೇವ ಭಾಷೆ ಅಂತ ಸುಳ್ಳು ಹೇಳಿದ್ರು. ಇವತ್ತಿಗೂ ಯಾರೋ ಒಬ್ರು ಮಠಾಧೀಶರು ಸಂಸ್ಕೃತ ಕಲ್ತ್ಕೊಂಡ್ರೆ ಮಾತ್ರ ಸ್ವರ್ಗಕ್ಕೆ ಹೋಗೋದು ಅನ್ನೋಂಥ ದೊಡ್ಡ ಸುಳ್ಳನ್ನು ಹೇಳಿದ್ರು. ಇವರು ಕಾವಿ ಬಟ್ಟೆ ಆಡ್ಕೊಂಡು ಕಳ್ಳ ಸುಳ್ಳ ಆದ್ರೆ ಏನರ್ಥ ಇದೆ? ಇಂಥ ಕಳ್ಳ ಸುಳ್ಳ ಮಾತುಗಳಿಂದ, ಆಚರಣೆಗಳಿಂದ ಹಿನ್ನಡೆಯಾಗಿದೆ. ಅಂತ ಕಳ್ಳ ಸುಳ್ಳ ಮಠಾಧೀಶರನ್ನ ಬಸವತತ್ವದಿಂದ ದೂರ ಇಡುವಂತ ಅನಿವಾರ್ಯತೆ ಉಂಟಾಗಿದೆ. ಹಾಗಾಗಿ ನಮ್ಮ ಗೋರುಚ ಅಂತ ಹಿರಿಯರಿಂದ ಹಿಡಿದು ಪ್ರತಿಯೊಬ್ಬ ಬಸವತತ್ವ ಮಠಾಧೀಶರು ಈ ಸತ್ಯವನ್ನ ಅರಿತುಕೊಂಡು ನಾವು ಸಾತ್ವಿಕರು, ನಾವು ನಿಸ್ವಾರ್ಥಿಗಳು, ನಾವು ಪ್ರಾಮಾಣಿಕರು ಅಂತೇಳಿ ಈಶ್ವರನ ಗುಣಗಳನ್ನ ಇವರು ನಿಸ್ವಾರ್ಥ, ನಿರಂಭಾವ, ಕಾಮಯೋನ್ಮುಕ್ತಿ, ಶುದ್ಧತೆ ಅಂತ ಕರಿತೀವಿ. ಅಂತ ಶುದ್ಧತೆ ಇಲ್ಲದೆ ಇರೋ ಮಠಾಧೀಶರು ಬಹಳ ಜನ ಇರೋದ್ರಿಂದ ಇದು ಹಿನ್ನಡೆಯಾಗಿರೋದ್ರಲ್ಲಿ ಅನುಮಾನ ಇಲ್ಲ. ಆ ಶುದ್ಧತೆಗೆ ಒಳಪಟ್ರೆ ಯಾವಾಗ ಬೇಕಾದ್ರೂ ಕೂಡ ಇದು ನಮ್ಮ ಬಸವಣ್ಣನ ಧರ್ಮ, ಪ್ರತ್ಯೇಕ ಧರ್ಮ, ಬಸವ ಧರ್ಮ ಆಗೋದ್ರಲ್ಲಿ, ಶರಣ ಧರ್ಮ ಆಗೋದ್ರಲ್ಲಿ, ಕಾಯಕ ಧರ್ಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಷ್ಟು ಜಲ್ದಿ ಆಗುತ್ತೆ ಅಷ್ಟೇ ಜಲ್ದಿ ಇದು ಕಾಯಕ ಧರ್ಮ
ವಿಶ್ವಧರ್ಮನೂ ಆಗೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ ಇಂಡಿಯಾ ವಿಶ್ವ ಗುರು ಆಗೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಈಗ ಏನು ಈ ಒಂದು ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮ, ಅದು ಪ್ರತ್ಯೇಕ ಧರ್ಮ ಹೊರಮುಖಕ್ಕೆ ಸಾಕಷ್ಟು ಹಿನ್ನೆಲೆಗಳು, ಸಾಕಷ್ಟು ಕಾರಣಗಳು, ಸಾಕಷ್ಟು ಇಷ್ಟೆಲ್ಲವೂ ಕೂಡ ಇದಾವೆ. ಇವೆಲ್ಲವೂ ಕೂಡ ನೂಕಿ, ಇವೆಲ್ಲವೂ ಕೂಡ ಹಿಮ್ಮೆ ಇಟ್ಕೊಂಡು ಪ್ರತ್ಯೇಕ ಧರ್ಮವಾಗಿ ಹೊರಹೊಮ್ಮುವ ಸಂದರ್ಭದಲ್ಲಿ ಛಲವಾದ ಪೀಠದ ಮಹಾಸ್ವಾಮಿ ನೀವು ನಿಮ್ಮ ಸಮುದಾಯದ ಸೇರ್ತಾ ಹೇಳ್ತಾ ಇರೋದು, ನೀವು ಈ ಧರ್ಮವನ್ನ ಸ್ವೀಕಾರ ಮಾಡೋದಕ್ಕೆ ನೀವು ಇದು ಹೋಗ್ತೀರಾ ಅಂತ, ಅದು ಈಗ ನಾನು ಆಲ್ರೆಡಿ ಈ ಧರ್ಮದ ವ್ಯಕ್ತಿತ್ವದಿಂದ ಧರ್ಮಾಧಿಕಾರಿ ಆಗ್ಬಿಟ್ಟಿದ್ದೀವಿ. ನಾನೀಗ ನನ್ನ ಮೈ ಮೇಲೆ ಹಾಕಿರೋ ಕಾವಿ ಬಸವಣ್ಣಂದು, ನನ್ನ ಮೈ ಮೇಲಿರೋ ಲಿಂಗ ಬಸವಣ್ಣಂದು, ನನ್ನ ಮೈ ಮೇಲಿರೋ ರುದ್ರಾಕ್ಷಿ ಬಸವಣ್ಣವ್ರದು, ನನ್ನ ಮೈ ಮೇಲಿರೋಂಥ ವಿಭೂತಿ ಬಸವಣ್ಣ. ಗುರು ಲಿಂಗ ಜಂಗಮ ಕಾಯಕ ದಾಸೋಹಗಳನ್ನ ನಾನು ಬಸವಣ್ಣವರಲ್ಲಿ ಒಪ್ಕೊಂಡಿರೋದ್ರಿಂದ ನನ್ನನ್ನು ಫಾಲೋ ಅಪ್ ಮಾಡೋ ಅಂಥವ್ರು ನನ್ನ ದಾರಿಯಲ್ಲಿ ಬರಬೇಕು ಅನ್ನೋ ಅಂತ ನನ್ನ ಒಪ್ಕೊಂಡಿರೋ ಅಂಥ ಚಲವಾದಿ ಸಮಾಜ ಎಲ್ಲರೂ ಬರ್ತಾರೆ. ರಾಜಕಾರಣಿಗಳು ಬರ್ದಂಗೆ ಇರ್ಬೋದು, ನನಗೆ ಅದರಿಂದ ಏನೋ ಸಮಸ್ಯೆ ಇಲ್ಲ. ಸಮುದಾಯ ಬರುತ್ತೆ. ಈಗ ಅಪ್ಪ ಅಮ್ಮನ್ನ ಕಳ್ಕೊಂಡಿರೋ ಅಂಥ ಮಕ್ಕಳಿಂದ ಹಿಡಿದು ಸಿಂಗಲ್ ಪೇರೆಂಟ್ ಇರೋಂಥ ಮಕ್ಕಳು, ತಂದೆ ಇದ್ರೆ ತಾಯಿ ಇಲ್ಲ, ತಾಯಿ ಇದ್ರೆ ತಂದೆ ಇಲ್ಲ ಅನ್ನೋಂಥರಿಂದ ಹಿಡಿದು ನನಗೆ ಯಾರೂ ಗತಿ ಇಲ್ಲಪ್ಪ ಅಂತ ಈಗ ಆಲ್ರೆಡಿ ಮುಂದೆ ಆಗಿರೋ ಅಂಥ ಮಕ್ಕಳು ಮರಿ ಇರೋ ಅಂಥ ವೃದ್ಧರೂ ಸಮೇತ ಮಠದ ಮಠವನ್ನ ಬಯಸ್ತಾ ಇರೋಂಥವ್ರು ನಮ್ಮ ಜೊತೆಗಿದ್ದಾರೆ. ಇವತ್ತು ಎಷ್ಟೇ ಕಮ್ಮಿ ಜನ ಇವತ್ತು ಧರ್ಮ ಮಾನ್ಯತೆ ಪಡೀತು ಅಂದರೆ ನನ್ನ ಹಿಂದೆ ಎಷ್ಟೇ ಜನ ಬಂದರು, ಮುಂದೆ ಇದು ಧರ್ಮ ಬಹಳ ವಿಶಾಲವಾಗಿರೋಂಥದ್ದು, ದೊಡ್ಡದಾಗಿರೋಂಥದ್ದು. ಸಮುದ್ರಕ್ಕೆ ನಮ್ಮದು ಒಂದು ನದಿ ಸೇರ್ಕೊಂಡಂಗೆ ಆಗತ್ತೆ, ಮಹಾಸಂಗಮ ಆಗುತ್ತೆ. ಅದಕ್ಕೆ ನಮ್ಮ ಸರ್ವಸಮ್ಮತಿ ಇದೆ. ರಾಜ್ಯದಲ್ಲಿ ಯಾವುದೇ ಒಂದು, ಅದು ಸಾಮಾಜಿಕವಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಯಾವುದೇ ಒಂದು ಸರ್ಕಾರ ಒಂದು ಬದಲಾವಣೆ ಮಾಡ್ತೀನಿ ಅಂತ ಹೊಸ ಒಂದು ಹೋದರೆ ಪ್ರತಿ ಸರ್ಕಾರನೂ ಬರ್ತಾ ಇರುತ್ತೆ, 5 ವರ್ಷ ಆಡಳಿತ ಮಾಡ್ತಾ ಹೋಗ್ತಾ ಇರುತ್ತೆ. ಪ್ರತಿ ಸರಿ ಬಂದಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಚಳವಳಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬದಲಾವಣೆಗಳು ಆದರೆ ಅವ್ರಿಗೆ ಇನ್ನಷ್ಟು ಸುಧಾರಿಸೋಕ್ಕೆ, ಆ ಸಮುದಾಯ ಮತ್ತಷ್ಟು ನ್ಯಾಯ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಸಾಮಾಜಿಕವಾಗಿ ಅಸ್ಪೃಶ್ಯತೆ ಅಂತೂ ಇದ್ದೇ ಇದೆ, ಪೂರ್ತಿ ಹೋಗಿದೆ. 21ನೇ ಶತಮಾನ ಜಾತಿ ಯಾರು ಕೇಳ್ತಾರೆ ಅಂತ ಅಂದ್ರೆ ಅವೆಲ್ಲ ಮಾಡಿಫೈ ಆಗೋಗ್ಬಿಟ್ಟಿದ್ದಾರೆ. ಟೌನ್ಗಳಲ್ಲಿ ಬಾಡಿಗೆ ಮನೆ ಕೇಳಬೇಕಾದಾಗ ನೀವು ಯಾವ ಅಂತ ಕೇಳಿದ್ರೆ ಇದಾಗತ್ತೆ, ಮುಜುಗರ ಆಗತ್ತೆ ಅಂತೇಳಿ ವೆಜ್ಜಾ ನಾನ್ ವೆಜ್ಜಾ ಅಂತ ಎಜುಕೇಟೆಡ್ ಆಗಿ ಕೇಳ್ತಾರೆ. ಇವರು ಅಪ್ಪಿತಪ್ಪಿ ನಾವು ವೆಜ್ಜೆ ಮಾಡೋದು ಅಂತೇಳಿ ಮನೆ ತಗೊಂಡಿದ್ದಾಗ ಬಾಡಿಗೆ ಮನೆಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇತ್ತು ಅಂದ್ಬಿಟ್ರೆ ಇಮ್ಮಿಡಿಯೇಟ್ ಮನೆ ಖಾಲಿ ಮಾಡಿಸ್ಕೊಡ್ತಾರೆ. ಅವರು ಯಾರು ಬರ್ದೇ ಹೋದ್ರು, ಲಾಕ್ಔಟ್ ಆಗಿದ್ರು ಚಿಂತೆ ಇಲ್ಲ, ಸ್ವಂತ ನನ್ನ ಮಗಳೇ ಬರ್ತಾ ಇದ್ದಾರೆ, ದಯವಿಟ್ಟು ನನಗೆ ನನ್ನ ಮಗಳನ್ನ ಬಾಡಿಗೆ ಮನೆಗೆ ಇರ್ತಕ್ಕೆ ಇಷ್ಟ ಇಲ್ಲ, ಇದೇ ಮನೆನೇ ನಾವು ಮಗಳಿಗೆ ಕೊಡ್ಬೇಕಾಗದೆ, ನಮ್ಮ ಮಗನೇ ಬರ್ಬೇಕಾಗದೆ, ನಮ್ಮ ಅಣ್ತಮ್ಮರೇ ಬರ್ತಾ ಇದ್ದಾರೆ ಅಂತ ಏನಾದ್ರೂ ಒಂದು ಸುಳ್ಳು ಹೇಳಿ ಬಾಡಿಗೆ ಮನೆಯನ್ನು ಖಾಲಿ ಮಾಡೋ ಅಂತ ವಿಚಾರ ಇದೆ. ಬಾಬಾ ಸಾಹೇಬ್ರ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಇನ್ನೂ ಕೂಡ ನಾವು ಯಾರನ್ನ ಸವರ್ಣೀಯರು ಅಂತ ಕರೀತಾ ಇದ್ದೀವಿ, ಅವರಲ್ಲಿ ಕೆಲವರಲ್ಲಿ ಬಹಳ ಜಡ್ಡುಗಟ್ಟಿದಂಥ ವಿಚಾರದಲ್ಲಿ ಅಸ್ಪೃಶ್ಯತೆ ಇದೆ, ಇನ್ನೂ ಜೀವಂತವಾಗಿದೆ. ಮದುವೆ ಆದ್ರೆ ಮಗಳನ್ನೇ ಕೊಲೆ ಮಾಡುವಷ್ಟು ಮರ್ಯಾದಾ ಹತ್ಯೆಗಳಿಗೆ ಮೈಂಡ್ ಸೆಟ್ಗಳು ಇದ್ದಾರೆ. ಇನ್ನೂ ಸುಧಾರಣೆ ಆಗ್ಬೇಕಾಗಿದೆ. ಬಸವ ಧರ್ಮದಿಂದ ಸುಧಾರಣೆ ಆಗುತ್ತೆ. ಬಸವ ನೆಲೆಗಟ್ಟಲ್ಲಿ, ಸಾಮಾಜಿಕ ನೆಲೆಗಟ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿತದೃಷ್ಟಿಯಿಂದ ಇರತಕ್ಕಂಥ ಬದಲಾವಣೆಗಳು ಬಂದ್ರೆ ಅದು ನಮ್ಮ ದಲಿತರಿಗೆ, ನಮ್ಮ ಚಳವಳಿ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ಈಗ ಬಸವ ಧರ್ಮ ಹಿಂಗೇ ಇದೆ ಅಂತೇಳಿ ಬಸವ ಧರ್ಮ ಗ್ರಂಥ ಬರ್ಬೇಕಾದಂತ ನೀತಿ ನಿಯಮಗಳು, ರೀತಿ ರಿವಾಜುಗಳು ಅವು ಬರಬೇಕಾಗಿದೆ. ನಮ್ದು ಬಸವ ಧರ್ಮ ಬೇರೆ ಅಲ್ಲ, ಸಂವಿಧಾನ ಬೇರೆ ಅಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾರೆ. ಹಾಗೆ ಸಂವಿಧಾನದಲ್ಲಿ ಏನಿದೆ, ಧರ್ಮದಲ್ಲಿ ಏನಿದೆ ಅನ್ನೋಂಥವು ಪ್ಯಾರಲಲ್ ಆಗಿ ಒಂದು ಜ್ಞಾನ, ನಾಲೆಡ್ಜು
ಧರ್ಮ ಗ್ರಂಥ, ಬಸವ ಧರ್ಮ ಗ್ರಂಥ, ಶರಣ ಧರ್ಮ ಗ್ರಂಥ, ಕಾರ್ಮಿಕ ಕಾಯಕ ಗ್ರಂಥ ನಮಗೆ ಬಂತು ಅಂತಂದ್ರೆ ಎಲ್ಲವೂ ಕೂಡ ಹಂತ ಹಂತವಾಗಿ ಸುಧಾರಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರದ ಸೌಲಭ್ಯಕ್ಕಿಂತಲೂ ಹೆಚ್ಚಿನದಾಗಿ ಸಾಮಾಜಿಕ ಸಮಾನತೆ, ಸಾಮಾಜಿಕವಾದಂಥ ಸುಧಾರಣೆ ಬರಕ್ಕೆ ನಮ್ಮ ಸಂವಿಧಾನ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ದುಡಿಬೇಕಾದಂಥ ಅನಿವಾರ್ಯತೆ ಇದೆ. ಅದರಿಂದ ಆಗುತ್ತೆ ಅನ್ನೋಂಥ ಸಮ್ಮತಿ ನಮಗೂ ಇದೆ. ಪ್ರಸ್ತುತ ಇರ್ತಕ್ಕಂಥ ಏನು ಮಠಾಧಿಪತಿಗಳು ರಾಜ್ಯದ ಬಗ್ಗೆ ವ್ಯಾಪ್ತಿ ಇರ್ತೀನಿ ಅಂತೀನಿ. ರಾಜ್ಯ ಇರ್ತಕ್ಕಂಥ ಮಠಾಧಿಪತಿಗಳು ಏನಿದ್ದಾರೆ, ಎಲ್ಲ ರೀತಿಯ ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಮಠಾಧಿಪತಿಗಳು ಸೇರಿದಂತೆ ದಲಿತ ಪರ ಕಾಳಜಿ ಇರ್ತಕ್ಕಂಥ ದಲಿತ ಪರ ಕಾಳಜಿ ಇರ್ತಕ್ಕಂಥ ಹಿತಾಸಕ್ತಿಗಳು ಈಗಿನ ಮಠಾಧಿಪತಿಗಳು ಏನಿದ್ದಾರೆ ಅವರಲ್ಲಿ ಇದೆಯಂತ ಅನ್ಸುತ್ತಾ? ಈ ನಿಮ್ಗೆ ಅನ್ಸುತ್ತಾ? ಇಲ್ಲ, ಕೆಲವರಲ್ಲಿ ಸಂಪೂರ್ಣವಾಗಿ ಇಲ್ಲ. ಅವರು ಜಡ ವ್ಯವಸ್ಥೆಯಲ್ಲಿದ್ದಾರೆ, ಮೌಢ್ಯದ ವ್ಯವಸ್ಥೆಯಲ್ಲಿದ್ದಾರೆ. ಅವರು ಮಠಾಧೀಶರು ಮಾಡ್ತೀವಿ ಅಂತ ಬಂದ್ರೆ ಅವರ ಭಕ್ತರೇ ಒಪ್ಕೊಳ್ಳದೆ ಅವ್ರನ್ನೇ ಹೊರಗಾಕೋ ಅಂತ ಸಂದರ್ಭಗಳು ಇದ್ದಾರೆ. ಹಾಗಾಗಿ ಅಂಥವ್ರಿಗೆ ನೀವು ಹಿಂಗೇ ಮಾಡ್ಬೇಕು ಅನ್ನೋ ಒತ್ತಡ ನಮ್ಮಿಂದ ಇಲ್ಲ. ಆದ್ರೆ ಸಂವಿಧಾನ ಅವ್ರ ಮೇಲೆ ಇದೆ. ಬಸವಣ್ಣನವರು ವಚನ ಕ್ರಾಂತಿಯನ್ನು ಮಾಡಬಹುದು. ಆ ವಚನ ಕ್ರಾಂತಿ ಮಾಡಿದಂತ ಏನು ವಚನ ಕ್ರಾಂತಿ ಮಾಡ್ಕೊಂಡು ಕೂಡ ದೇವ ಆ ಒಂದೆಲ್ಲ ಪತ್ರ ಇಟ್ಕೊಂಡು ಬಂದಲ್ಲ, ಅದೇ ನೆಲಗಟ್ಟೆ ಸುಮಾರು ಮಠಗಳಿದ್ದಾವೆ, ಸುಮಾರು ಮಹಾಸ್ವಾಮಿಗಳಿದ್ದಾರೆ. ಅವರಲ್ಲಿ ಈ ತರ ಒಂದು ದಲಿತರ ಕಾಳಜಿ ಇರ್ತಕ್ಕಂಥವು ಅಂತ ಕೆಲವು ಮಠಾಧೀಶರು ಮಠಗಳು ಇದ್ದಾವೆ. ಉದಾಹರಣೆಗೆ ನಮ್ಮ ಇಲ್ಕಲ್ ಮಠ, ನಮ್ಮ ಚಿತ್ರದುರ್ಗ ಮುರುಘಾ ಮಠ. ನಾನು ಈಗ ಜಂಗಮೇಶ್ವರ ಸ್ವಾಮಿ ಅವರು ಜಂಗಮೇಶ್ವರರನ್ನ ಉತ್ತರಾಧಿಕಾರಿ ಮಾಡಿದ್ದಾರೆ. ಹಾಗೆ ನಮ್ಮ ಇವರು ಗದಗಿನ ತೋಂಟದಾರ್ಯ ಮಠ, ಈಗ ಇತ್ತೀಚೆಗೆ ಹುಬ್ಳಿ 3000 ಮಠ. ಹಾಗೆ ಈಗ ಬಸವ ಧರ್ಮ ಮಾಡ್ಬೇಕು ಅಂತ ಹೇಳಿ ಬಂದು ಇರುವಂತ ನಮ್ಮ ಸಾಧು ಲಿಂಗಾಯತ ಮಠ. ಹಾಗೆ ನಮ್ಮ JSS ನವರು ಕೂಡ ಇದಕ್ಕೆ ಒತ್ತಾಸೆಯಾಗಿ ಇದ್ದಾರೆ. ಅಂದ್ರೆ ದಲಿತ ಪರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಕ್ಕೆ, ದಲಿತದ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಕ್ಕೆ ದಲಿತ ಸ್ವಾಮೀಜಿಗಳನ್ನು ಹೊರತುಪಡಿಸಿ ಬೇರೆ ಸಮುದಾಯ ಸಮಿತಿ ಕೂಡ ಪರವಾಗಿದ್ದಾರೆ ಅನ್ನೋದು ಇದ್ದಾರೆ. ನಾನು ಅದನ್ನ ಯಾವ ತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾತನ್ನ ಅಂತ ಅಂದ್ರೆ, ನಾವು ಜಾತಿ ಹೆಸರಲ್ಲಿ, ದಲಿತರ ಹೆಸರಲ್ಲಿ ಇನ್ನೂ ಎಷ್ಟು ದಿವಸ ಹೇಳ್ಕೊಂಡು ಇರ್ಬೇಕು? ನಮ್ದು ದುಡಿಮೆ ಬೇಕಾ? ಬಸವ ತತ್ವ ಅಂದ್ರೆ ಕಾಯಕ ಧರ್ಮ. ಕಾಯಕ, ಗುರುವಾದ್ರೂ ಕಾಯಕ ಮಾಡ್ಬೇಕು, ಲಿಂಗ ಆದ್ರೂ ಕಾಯಕ ಮಾಡ್ಬೇಕು, ಜಂಗಮ ಆದ್ರೂ ಕಾಯಕ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾವು ಗುರು, ಲಿಂಗ, ಜಂಗಮ ತತ್ವಗಳಲ್ಲಿ ಕಾಯಕವನ್ನ ಅಳವಡಿಸ್ಕೊಂಡಾಗ ಬೇಕು ಅಂದ್ರೂ ಸಾಮಾಜಿಕ ಉದ್ಧಾರ ಇದೆ, ಬೇಡ ಅಂದ್ರೂ ಸಾಮಾಜಿಕ ಉದ್ಧಾರ ಆಗಿದೆ. ಕಲ್ಯಾಣ ಅನ್ನೋಂಥ ಪ್ರಯೋಗನೆ ಇನ್ನೊಂದರ ಅವಶ್ಯಕತೆ ಇಲ್ಲ ಅಂತ. ಅಲ್ಟಿಮೇಟ್ ಉದ್ಧಾರ, ಕಲ್ಯಾಣ ಅಂದ್ರೆ ಅಲ್ಟಿಮೇಟ್ ಉದ್ಧಾರ, ಇನ್ನೊಂದರ ಅವಶ್ಯಕತೆ ಇದೆ ಅನ್ನೋಷ್ಟು ಇಲ್ದಂಗೆ. ಅದನ್ನೇ ಬಸವಣ್ಣವರು ಬೇಡುವವರಿಲ್ಲದೆ ಬಡವನಾದೆನಯ್ಯ ಅಂತ. ಹಾಗೆ ಅಂತ ಒಂದು ಕಾಯಕಶೀಲವಾದಂತಹ ಧರ್ಮವನ್ನ ನಾವು ಒಪ್ಕೊಂಡಾಗ ಭಕ್ತ ಆಗ್ಲಿ, ಗುರು ಆಗ್ಲಿ, ಗುರುವಿನಿಂದ ಭಕ್ತನ ತನಕ, ಭಕ್ತನಿಂದ ಗುರು ತನಕ ಸಾಮಾಜಿಕವಾದಂತಹ ಒಂದು ದುಡಿಮೆ, ಉಪಜೀವನದ ಕಾಯಕ ಮಾಡ್ಕೊಂಡಾಗ ಬೇಡ ಅಂದ್ರೂ ಉದ್ಧಾರ ಆಗಿರ್ತೀವಿ, ಬೇಕು ಅಂದ್ರೂ ಉದ್ಧಾರ ಆಗಿರ್ತೀವಿ. ಸಾಮಾಜಿಕವಾದಂತ ಒಂದು ಸಮಾನತೆ ಸಿಕ್ತು ಅಂದ್ರೆ ಇವನಾರವ ಎಂದೆನಿಸುತ್ತೆ, ಇವನಮ್ಮವ ಎಂದೆನಿಸಯ್ಯ ಅಂತ ಬಸವಣ್ಣ ಹೇಳಿರೋಂತ ಸಾಮಾಜಿಕ ಸಮಾನತೆ. ಆ ಸಮಾನತೆಗೋಸ್ಕರನೇ ಇವರು ಧಾರ್ಮಿಕವಾದಂತ ಒಂದು ಇಷ್ಟಲಿಂಗ ಕೊಟ್ಟಿರೋದು. ಇಷ್ಟಲಿಂಗ ಎಲ್ಲಾ ಲಿಂಗಾಯತರ ಮೈ ಮೇಲೆ ಇದೆ ಅಂತಂದ್ರೆ ಅದು ಧರ್ಮದ ಲಾಂಛನ ಅಲ್ಲ, ದೇವ್ರಲ್ಲ. ಸಾಮಾಜಿಕ ಸಮಾನತೆ. ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಭಕ್ತಿ ಇದ್ದವ ಭಕ್ತಿವಂತ, ಬುದ್ಧಿ ಇದ್ದವ ಬುದ್ಧಿವಂತ, ಶಕ್ತಿ ಇದ್ದವ ಶಕ್ತಿವಂತ. ಹಾಗೆ ಲಿಂಗ ಇದ್ದವ ಲಿಂಗವಂತ. ಇದು ನಮ್ಮ ಮನೆ ದೇವರು, ಕುಲದೇವರು ಅಂತ ನಾವ್ ಏನ್ ಇಟ್ಕೊಂಡಿದ್ವಿ, ಅಲ್ಲಿ ಊರಾಗಿದ್ರು ಊರೊಳಗಡೆ ಬಿಡಿಸ್ಕೊಂಡು ದೇವಸ್ಥಾನದ ಬಿಡಿಸ್ಕೊಂಡಿಲ್ಲ. ಅದಕ್ಕೆ ಬಸವಣ್ಣ ನಿಮ್ ಮನೆ ದೇವ್ರನ್ನ ನಿಮ್ ಎದೆ ಮೇಲೆ ತಗೊಂಬಿಡಪ್ಪ, ನೀನೇ ಪೂಜೆ ಮಾಡ್ಕೊಳಪ್ಪ,
ನೀನೇ ಅವನಿಗೆ ಏನೇನು ಸಲ್ಲಿಸ್ಬೇಕು ಎಲ್ಲ ನೀನು ಗುರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ನೀನೇ ಅರ್ಪಿಸ್ಬಿಟ್ಟು ನೀನೇ ತಗೊಂಡ್ಬಿಡಪ್ಪ. ನಿನ್ನ ಮುಂದೆ ನಿನಗೆ ಸಮಾನರು ಯಾರೂ ಇಲ್ಲ ಅಂತೇಳಿ ವ್ಯಕ್ತಿ ಪ್ರಜ್ಞೆಯನ್ನ ವಿಶ್ವ ಪ್ರಜ್ಞೆಗೆ ಜಾಗೃತ ಮಾಡಕ್ಕೆ ಒಂದು ದಾರಿಯನ್ನ ಮಾಡಿ ಕೊಟ್ಟರು. ಅದರಿಂದ ಮಾನವ ಎಲ್ಲರೂ ಉದ್ಧಾರ ಆಗಬಹುದು. ಆದ್ರಿಂದ ಇದೊಂದು ದಾರಿ ಎಲ್ಲರನ್ನೂ ಕೂಡ ಮೇಲಕ್ಕೆತ್ತುತ್ತೆ, ಸಮಾನತೆಯಿಂದ ಕಾಣುತ್ತೆ, ಬದಲಾವಣೆ ಅಭೂತಪೂರ್ವವಾಗಿ ಕಮ್ಮಿ ಸಮಯದಲ್ಲಿ ಉನ್ನತವಾದಂತ ಗುರಿ ದೇಶಗಳು ಅವ 12ನೇ ಶತಮಾನದಲ್ಲಿ ಸಾಧ್ಯ ಆಗಿತ್ತು, ಇವತ್ತಿಗೂ ಸಾಧ್ಯ ಆಗುತ್ತೆ. ಅವತ್ತೇ ಸೂರ್ಯ ಚಂದ್ರ ಅವರೇ ಇದ್ದಿದ್ದು, ಇವತ್ತಿಗೂ ಅವರೇ ಇದ್ದಾರೆ. ವ್ಯಕ್ತಿತ್ವಗಳು ಇಲ್ಲಿ ಬದಲಾವಣೆ ಆಗ್ಬಿಟ್ರೆ, ಸ್ವಾರ್ಥದಿಂದ ಹೊರ ಬಂದ್ಬಿಟ್ರೆ, ಶೋಷಣೆಯಿಂದ ಹೊರ ಬಂದ್ಬಿಟ್ರೆ, ಮೂಢನಂಬಿಕೆಯಿಂದ ಹೊರ ಬಂದ್ಬಿಟ್ರೆ ಉದ್ಧಾರ ಆಗೋಗ್ಬಿಡುತ್ತೆ. ಈಗ ನಿಮ್ಗೆ ಅರ್ಹತೆ ಇದ್ರೆ ಯಾರು ಬೇಡ ಅಂತಾರೆ? ಈಗ ದನ ಕಾಯನು ಬ್ರಾಹ್ಮಣರಿಗೆ ಮದ್ವೆ ಆಗಕ್ಕೆ ಹೆಣ್ಣುಡುಗರಿಲ್ಲ ಬಿಡು. ಈಗ ಬ್ರಾಹ್ಮಣರನ್ನ ಫಾಲೋ ಅಪ್ ಮಾಡ್ತಾ ಲಿಂಗಾಯತರಿಗೂ ಕೂಡ ಅದೇ ಸಮಸ್ಯೆ ಬಂದಿದೆ, ಮದ್ವೆ ಆಗಕ್ಕೆ ಹೆಣ್ಣು ಸಿಕ್ಕಿಲ್ಲ. ಇವರು ಮೇಲ್ಜಾತಿ ಅಂತ ಹೇಳ್ಕೊಳ್ಳೋ ಅಂತವ್ರು ಇವನು ಅಸ್ಪೃಶ್ಯ, ಇವನು ಮಾದಿಗ, ಇವನು ಒಲಿಯ ಅನ್ನೋಂತ ಹಿತಾಸಕ್ತಿಯಲ್ಲಿ ಬಂದಾಗ ಇವನು ನಾನು ಲವ್ ಮಾಡಿದ್ದೀನಿ ಅಂದ್ರು ಹುಡುಗನ್ನು ಸಾಯಿಸ್ತಾರೆ, ಮರ್ಯಾದೆ ಹತ್ತಿ ಹುಡುಗಿನೂ ಸಾಯಿಸ್ತಾರೆ. ಅದೇ ಇವನು IAS ಮಾಡಿದಾನೆ ಅಂದ್ರೆ ಯಾವ ಹುಡುಗಿ ಬರ್ದಿರಲ್ಲ, ಇವನು BC ಆಗವನೆ ಅಂದ್ರೆ ಯಾವ ಹುಡುಗಿ ಬಂದಿರಲ್ಲ. ಬೇಡ ಅಂದ್ರೂ ಹುಡುಗಿಯರು ಬರ್ತಾರೆ. ಅವ್ರನ್ನ ಮಾಡ್ಕೊಳ್ಳೋ ಸಿಸ್ಟಮ್ ಇವರೇ ಮಾಡಿದ್ದಾರೆ. ಹಾಗೆ DC ಮಗಳನ್ನ ಅಂದ್ರೆ ಯಾರು ಮದ್ವೆ ಆಗಿಲ್ಲ, ತಹಸೀಲ್ದಾರ್ ಮಗಳು ಅಂದ್ರೆ ಯಾರು ಮದ್ವೆ ಆಗಿಲ್ಲ, ಚೀಫ್ ಇಂಜಿನಿಯರ್ ಮಗಳು ಅಂದ್ರೆ ಯಾರು ಬಿಟ್ಟವ್ರೆ. ಹಾಗೆ ಉನ್ನತವಾದಂತ ಅಧಿಕಾರ ಶ್ರೀಮಂತಿಕೆ ಇದ್ರೆ ನಿಮ್ಗೆ ಯಾವ ಜಾತಿನೂ ಬರಲ್ಲ, ಏನೂ ಬರಲ್ಲ. ಅದಕ್ಕೆ ನಮ್ಮ ಯುವ ಜನತೆಗೆ ನೀನ್ BPL ಕಾರ್ಡ್ ಇದೆಯಾ, APL ಕಾರ್ಡ್ ಇದೆಯಾ ನನ್ಗೆ ಗೊತ್ತಿಲ್ಲ, ನೀನ್ ಏನ್ ಸಂಪಾದನೆ ಮಾಡ್ಕೊಂಡ್ರು ನಿನಗೆ ಅಸ್ಪೃಶ್ಯ ಅನ್ನೋ ಅಂತ ಒಂದ್ ಕಳಂಕ ಇದೆ. ಈಗ ಒಲಿಯ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂತ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅವನು ಕಿಟಲ್ ಡಿಕ್ಷನರಿ ಪ್ರಕಾರ ಹೊಲದ ಹೊಲೆಯ ಕೀಳು ಅರ್ಥವನ್ನ ಬಿಂಬಿಸಿ ಕಳ್ಳ ಸುಳ್ಳ ಮೌಢ್ಯತೆಯಲ್ಲಿ ಇಟ್ಟಿದ್ದಾರೆ. ಆ ಮೌಢ್ಯತೆಯಿಂದ ಹೊರಬರಕ್ಕೆ ನಮ್ ಗುರುಪೀಠ ಕೆಲಸ ಮಾಡ್ತದೆ, ನಮ್ ಬಸವ ತತ್ವ ಮಠಗಳು ಕೆಲಸ ಮಾಡ್ತವೆ. ನಮ್ ಜೊತೆಯಲ್ಲಿ ಬಸವಣ್ಣನ ಹೆಸರು ಹೇಳ್ತಾ ಇರೋ ಅಂತ ಲೀಡರ್ಗಳು ನಮ್ ಜೊತೆ ಕೆಲಸ ಮಾಡ್ತಾರೆ. ಹಂತವಾಗಿ ಇದರಿಂದ ಹೊರ ಬರ್ತಾರೆ. ಹಾಗಾಗಿ ನಮ್ ಕೆಲಸ ಸುಲಭ ಇದೆ. ಅಸ್ಪೃಶ್ಯ ಅಂದ್ರೆ ಮುಟ್ಟಿದ್ರೆ ಏನೋ ಆಗೋಗ್ಬಿಡತ್ತೆ, ಸತ್ತೋಗ್ಬಿಡ್ತೀವಿ, ಆ ಮಡಿ ಮೈಲ್ಗೆ ಹಾಳಾಗೋಗ್ಬಿಡತ್ತೆ ಅನ್ನೋಂಥದ್ದಲ್ಲ. ಅಸ್ಪೃಶ್ಯ ಅಂದ್ರೆ ಯಾರಿಗೂ ಮುಟ್ಟಕ್ ಅಸಾಧ್ಯ ಆಗೋಂತಾನು, ಮೆಂಟಲಿ ಫಿಸಿಕಲಿ ಅವನ ಅಚೀವ್ಮೆಂಟ್ಸ್, ಅವನ ಗುರಿ ದೇಶಗಳು ಏನಿದ್ದಾವೆ, ಅವನ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಏನಿದಾವೆ, ಅವುಗಳಲ್ಲಿ ಅಸ್ಪೃಶ್ಯರಾಗಕ್ಕೆ ನಾವು ಇಷ್ಟಪಡ್ತೀವಿ. ಅವನು ನಾವದಿಂದ ಯಾರೂ ಮುಟ್ಟಕ್ಕಾಗಲ್ಲ, ಅವನ ವಿದ್ಯೆಯಿಂದ ಯಾರೂ ಮುಟ್ಟಕ್ಕಾಗಲ್ಲ, ಅವನ್ ಮಾಡಿದ್ ಇನ್ನೊಬ್ಬನ ಯಾರು ಮಾಡಕ್ ಆಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿದ್ಯಾಭ್ಯಾಸ ಯಾರಾದ್ರೂ ಮಾಡಿದಾರ? ಆಗತ್ತಾ? ಆ ತರ ಅದು ಅಸ್ಪೃಶ್ಯ. ಅಸ್ಪೃಶ್ಯ ಅಂದ್ರೆ ಮುಟ್ಟಕ್ಕೆ ಯೋಗ್ಯತೆ ಇಲ್ದವನಲ್ಲ, ಯಾರಿಂದಲೂ ಮುಟ್ಟಕ್ ಅಸಾಧ್ಯನಾದವನು ಅಸ್ಪೃಶ್ಯ. ಅಂದ್ರೆ ಅಸ್ಪೃಶ್ಯ ಅಂದ್ರೆ ನಿಲುಕದ ನಕ್ಷತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಸ್ಪೃಶ್ಯ ತಕ್ಷಣ ತಲೆ ಮೇಲೆ ಕೈ ಬಿಟ್ಕೊಂಡು ಅಯ್ಯೋ ನಾನು ಅಂದ್ಬಿಟ್ಟಲ್ಲ ಅಂತ ಕೀಳಿರಿಮೆ ಅಸ್ಪೃಶ್ಯರಲ್ಲ ನಾವು, ಮೇಲ್ಪಂಕ್ತಿಯ ಅಸ್ಪೃಶ್ಯ. ಈ ಬಸವಣ್ಣ ಮಾದಾರ ಚೆನ್ನಯ್ಯ ಶಿವಶರಣ ಮಾಡೋದು, ಚಲವಾದಿ ಶಿವನಾಗಮಯ್ಯನ್ ಶಿವಶರಣ ಮಾಡೋದು, ಅಲ್ಲಮ ಪ್ರಭು ಅವ್ರು ಮೊದ್ಲೇ ಆಗೋಗ್ಬಿಟ್ಟಿದ್ರು. ಬಸವಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಿ ಶರಣರಿಗೆ ಸಿಕ್ಕ ಹೊಡಿಯಾಕ್ ಕುಂತಿದ್ರು. ಬಸವಣ್ಣಗೂ ಸಿಕ್ಕ ಹೊಡೆದು ಶರಣ ಬಸವಣ್ಣ ಅಂತ ಬೆಳಕ್ ಮಾಡಿದ್ದು ಅಲ್ಲಮ ಪ್ರಭುದೇವರು. ಬಸವಣ್ಣಗೆ ವಿವೇಕ ಹೇಳಿದ್ದು ಚನ್ನಬಸವಣ್ಣ. ಬಸವಣ್ಣ ಮಾಡಿದ ಮಿಸ್ಟೇಕ್ ಅನ್ನ ತಿದ್ದಿದ್ದು ಚನ್ನಬಸವಣ್ಣ. ಚನ್ನಬಸವಣ್ಣ ಒಲೆರೆಗುಡ್ಡನು ಅಂತ ಆ ಮಾರ್ಗ ಪುಸ್ತಕದಲ್ಲಿ ನಮ್ಮ MM ಕಲಬುರ್ಗಿಯವರು ಬರೆದ್ರು.
ಹತ್ಯೆ ಆಗ್ತದೆ ಆ ಥರ. ಹಾ ಹಾಗಾಗಿ ಬಹಳಷ್ಟು ಅಸ್ಪೃಶ್ಯರು ಅನ್ನೋಂತ ವಿಚಾರಕ್ಕೆ ಈ ಸೂರ್ಯ 0 ಕ್ಯಾಂಡ್ಲು ಬಲ್ಪ್ ಇದ್ದಂಗೆ ನಕ್ಷತ್ರದ ಮುಂದೆ. ನಕ್ಷತ್ರ ಸೂರ್ಯನಿಗಿಂತಲೂ 1000 ಕೋಟಿ ಪಾಲು ದೊಡ್ಡದು, ಆದ್ರೆ ಅವು ಬಹಳ ದೂರದಲ್ಲಿದ್ದಾವೆ, ಬೆಳಕು ಕಮ್ಮಿ ಇಲ್ಲಿಗೆ ಭೂಮಿಗೆ ತಲುಪೋದು. ಹಾಗಾಗಿ ಇವತ್ತು ಸೂರ್ಯ ನಕ್ಷತ್ರದ ಮುಂದೆ 0 ಕ್ಯಾಂಡ್ಲು ಬಲ್ಪ್. ಆ 0 ಕ್ಯಾಂಡ್ಲು ಬಲ್ಪ್ ಅನ್ನೇ ನಾವು ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ಇನ್ನು ನಕ್ಷತ್ರದ ಕಲ್ಪನೆ ಹೆಂಗೆ? ಹಾಗೆ ಅಸ್ಪೃಶ್ಯ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡ್ ಬಂದ್ಕೊಂಡಿರೋ ಕೀಳು ವ್ಯಕ್ತಿತ್ವ ಅಲ್ಲ, ಮುಟ್ಟಕ್ಕೆ ಏಕತೆ ಇಲ್ದನಲ್ಲ, ಯಾರಿಂದಲೂ ಮುಟ್ಟಕ್ ಆಗದೆ ಇರೋನು ಅಸ್ಪೃಶ್ಯ. ಅವನು ಸೂರ್ಯ ಇದ್ದಂಗೆ, ಅವನು ನಕ್ಷತ್ರ ಇದ್ದಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು.